ಹಾಯ್ ಹಲೋ ನಮಸ್ತೆ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಕೇಂದ್ರ ಸರ್ಕಾರ ಈಗಾಗಲೇ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾಯ್ತು. ಇದೀಗ ರಾಜ್ಯ ಸರ್ಕಾರದ ಸರದಿ. ರಾಜ್ಯ ಸರ್ಕಾರ ಬಜೆಟ್ ಮಂಡನೆ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗಾಗಲೇ ಇಲಾಖೆವಾರು ಅಧಿಕಾರಿಗಳು ಹಾಗೂ ಸಚಿವರ ಜೊತೆಗೆ ನಿರಂತರವಾಗಿ ಸಭೆಗಳನ್ನ ನಡೆಸ್ತಾ ಇದ್ದಾರೆ. ಈ ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೊಡ್ಡ ಗಾತ್ರದ ಒಂದು ಬಜೆಟ್ ನ ಮಂಡನೆ ಮಾಡ್ತಾರೆ ಎನ್ನುವಂತ ಒಂದು ನಿರೀಕ್ಷೆ ಇದೆ. ಅದರಲ್ಲೂ ಸಹ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಪಂಚ ಗ್ಯಾರಂಟಿಗಳನ್ನ ಏನು ಜಾರಿಗೊಳಿಸಿದ್ರು ಆ ಒಂದು ಪಂಚ ಗ್ಯಾರಂಟಿಗಳಲ್ಲಿ ಯಾವ್ದಾದ್ರು ಬದಲಾವಣೆಗಳಾಗುತ್ತಾ, ಹೆಚ್ಚುವರಿಯಾಗಿ ಯಾವ್ದಾದ್ರು ರೀತಿಯಾದಂತಹ ಜನರಿಗೆ ಉಪಯೋಗವಾಗುವಂತಹ ಒಂದು ಬದಲಾವಣೆಯನ್ನ ತರ್ತಾರ ಅನ್ನುವಂತ ಒಂದು ನಿರೀಕ್ಷೆಯಲ್ಲಿ ರಾಜ್ಯದ ಜನತೆ ಇರುವಂತದ್ದು. ಅದಲ್ಲದೆ ಮಹಿಳಾ ಮಣಿಗಳಿರ್ಬೋದು, ಅಂದ್ರೆ ರಾಜ್ಯದ ಮಹಿಳಾ ವರ್ಗದವರು ಇರ್ಬೋದು, ಮತ್ತೆ ರೈತಾಪಿ ವರ್ಗದವ್ರಿಗೆ ಈ ಬಾರಿಯ ಬಜೆಟ್ ನಲ್ಲಿ ವಿಶೇಷವಾದಂತಹ ಅನುದಾನವನ್ನ ಏನಾದ್ರೂ ಮೀಸಲಿಡ್ತಾರ, ವಿಶೇಷ ಯೋಜನೆಗಳನ್ನ ತರ್ತಾರ ಅನ್ನುವಂತ ಒಂದು ಮಾಹಿತಿಯನ್ನ ನಾನು ನಿಮ್ಗೆ ಇವತ್ತು ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಡಿಜಿಟಲ್ ಅಸ್ತ್ರ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತಷ್ಟು ಉಪಯುಕ್ತವಾದಂತಹ ಒಂದು ಮಾಹಿತಿಯನ್ನ ಪಡೆದಿ ಅಂತಾನೆ ಹೇಳ್ಬೋದು. ಈಗಾಗಲೇ ಬಜೆಟ್ ಅಲ್ಲಿ ಮಹಿಳೆಯರಿಗೆ ಅಂದ್ರೆ ಸರ್ಕಾರಿ ಹಾಗೂ ಖಾಸಗಿ ನೌಕರರಿಗೆ ಒಂದು ಗುಡ್ ನ್ಯೂಸ್ ಕಾದಿದೆ ಅಂತಾನೆ ಹೇಳ್ಬೋದು. ಖಾಸಗಿ ಮತ್ತು ಸಾರ್ವಜನಿಕ ವಲಯಗಳಲ್ಲಿ ಕೆಲಸ ಮಾಡುವಂತಹ ಮಹಿಳೆಯರಿಗೆ ವಾರ್ಷಿಕವಾಗಿ 6 ದಿನಗಳ ವೇತನ ಸಹಿತ ಮುಟ್ಟಿನ ರಜೆಯನ್ನ ಈಗಾಗಲೇ ಕರ್ನಾಟಕ ಸರ್ಕಾರ ಪರಿಚಯಿಸಲು ಈಗಾಗಲೇ ಸಿದ್ಧವಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬೇರೆ ರಾಜ್ಯಗಳಲ್ಲೂ ಸಹ ಇದುವರೆಗೂ ಮುಟ್ಟಿನ ರಜೆಯನ್ನ ಈಗಾಗಲೇ ನೀಡಲಾಗ್ತಿದೆ. ಬಿಹಾರ ರಾಜ್ಯದಲ್ಲಿ 1992ರಲ್ಲಿ ಮಹಿಳೆಯರಿಗೆ ಮುಟ್ಟಿನ ರಜೆಯನ್ನ ಒಂದು ಪರಿಚಯಿಸಿದ್ರು. ಪ್ರತಿ ತಿಂಗಳು 2 ದಿನಗಳ ಒಂದು ರಜೆಯನ್ನ ಸರ್ಕಾರ ನೀಡ್ತಾ ಬಂದಿದೆ. ಇದೇ ರೀತಿಯಾದಂತಹ ರಜೆಯನ್ನ ಉತ್ತರ ಪ್ರದೇಶ, ಮಹಾರಾಷ್ಟ್ರ ಮತ್ತು ಕೇರಳದಲ್ಲಿ ಮುಟ್ಟಿನ ರಜೆ ವಿವಿಧ ಸ್ವರೂಪದಲ್ಲಿ ನೀಡಲಾಗಿದೆ. ಹೀಗಾಗಿ ಇದೇ ಒಂದು ಮಾದರಿಯನ್ನ ಕರ್ನಾಟಕದಲ್ಲೂ ಜಾರಿಗೆ ತರಬೇಕು ಅನ್ನುವಂತ ಒಂದು ಮಹತ್ವದ ಒಂದು ನಿರ್ಧಾರವನ್ನ ಈ ಒಂದು ಬಜೆಟ್ ನಲ್ಲಿ ತೆಗೆದುಕೊಳ್ಳುವಂತಹ ಒಂದು ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸರ್ಕಾರಿ ಹಾಗೂ ಖಾಸಗಿ ವಲಯದ ಏನು ಉದ್ಯೋಗಸ್ಥ ಮಹಿಳೆಯರಿಗಿದ್ದಾರೆ, ಏನು ಮಂತ್ಲಿ ಪೀರಿಯಡ್ಸ್ ಟೈಮಲ್ಲಿ ಆಗುವಂತಹ ಒಂದು ನೋವು ಏನಿದೆ, ಆ ಒಂದು ನೋವು ಎಲ್ಲೋ ಒಂದ್ ಕಡೆ ತಡ್ಕೊಂಡು ಕೆಲಸ ಮಾಡೋಕ್ಕೆ ಸಾಕಾಗಲ್ಲ. ಅಂದ್ರೆ ತಡ್ಕೊಂಡು ಆ ಒಂದು ನೋವನ್ನ ಸಹಿಸ್ಕೊಂಡು ಕೆಲಸ ಮಾಡೋಕೆ ಆಗೋಲ್ಲ. ಹೀಗಾಗಿ ಋತುಚಕ್ರ ರಜೆ, ಮುಟ್ಟಿನ ರಜೆ ಏನಂತಾರೆ, ಆ ಒಂದು ರಜೆಯನ್ನ ನೀಡುವಂತಹ ಒಂದು ವಿಚಾರದಲ್ಲಿ ಈಗಾಗಲೇ ದ್ವಂದ್ವಕ್ಕೆ ಸಿಲುಕಿದೆ ರಾಜ್ಯ ಸರ್ಕಾರ ಅಂತಾನೆ ಹೇಳ್ಬೋದು. ಈಗಾಗಲೇ ಕಳೆದ ಸಚಿವ ಸಂಪುಟ ಸಭೆಯಲ್ಲೂ ಸಹ ಈ ಒಂದು ವಿಚಾರವಾಗಿ ಚರ್ಚಿಸಿ ಒಮ್ಮತ ಅಭಿಪ್ರಾಯವನ್ನ ತೆಗೆದುಕೊಂಡು ಮುಂದಿನ ಬಜೆಟ್ ನಲ್ಲಿ ಈ ಒಂದು ವಿಚಾರವನ್ನ ಪ್ರಸ್ತಾಪಿಸಲು ಈಗಾಗಲೇ ಕಾರ್ಮಿಕ ಇಲಾಖೆ ಬಯಸಿದೆ. ಹಾಗಾಗಿ ಮುಟ್ಟಿನ ರಜೆ ಕೊಡಬೇಕೆಂಬ ಅನ್ನುವಂತ ಒಂದು ಚಿಂತನೆಯೂ ಸಹ ಈಗಾಗಲೇ ರಾಜ್ಯ ಸರ್ಕಾರದ ಮುಂದೆ ಇರುವಂತದ್ದು. ರಾಜ್ಯ ಸರ್ಕಾರ ಡಾಕ್ಟರ್ ಸಪ್ಪ ಮುಖರ್ಜಿ ನೇತೃತ್ವದಲ್ಲಿ ಇವಾಗಲೂ ಒಂದು ತಂಡವನ್ನು ಸಹ ರಚನೆ ಮಾಡಿದೆ. ಆ ಒಂದು ತಂಡದಿಂದ ವಿವಿಧ ವರ್ಗದಲ್ಲಿ ಅಂದ್ರೆ ಏನು ಖಾಸಗಿ ಹಾಗೂ ಸರ್ಕಾರಿ ವಲಯಗಳಲ್ಲಿ ಕೆಲಸ ಮಾಡುವಂತಹ ಮಹಿಳೆಯರಿಗೆ ಮುಟ್ಟಿನ ರಜವನ್ನ ನೀಡಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಸಹ ಈಗಾಗಲೇ ಸರ್ಕಾರ ಮುಂದಾಗಿದೆ ಅಂತ ಹೇಳ್ಬೋದು. ಇದೀಗ ಸರ್ಕಾರದ ಮಟ್ಟದಲ್ಲಿ ಈ ಒಂದು ಚರ್ಚೆ ಪರ ವಿರೋಧ ಅನ್ನೋದಕ್ಕಿಂತ ವಿಮರ್ಶೆಗಳು ಸಹ ನಡೀತಾ ಇದೆ. ಯಾವ ರೀತಿಯಾದಂತಹ ಒಂದು ಅಭಿಪ್ರಾಯಗಳು ಸಂಗ್ರಹ ಆಗ್ತಾ ಇದೆ ಅಂತಲೂ ಸಹ ನಾವು ಕಾದು ನೋಡ್ಬೇಕಾಗುತ್ತೆ. ರಜೆ ಕುರಿತು ಈಗಾಗಲೇ ಸಾಕಷ್ಟು ಪರ ವಿರೋಧ ಇದ್ದೇ ಇರುತ್ತೆ. ಯಾವುದೇ ಒಂದು ಡಿಸಿಷನ್ ನಾವು ತಗೋಬೇಕು ಅಂದ್ರೂ ಆ ಒಂದು ವಿಚಾರವಾಗಿ ಪರ ವಿರೋಧ ಚರ್ಚೆಗಳು ಇರುವಂತದ್ದು ಸಾಮಾನ್ಯ. ಆದ್ರೆ ಇದರಿಂದ ಮಹಿಳೆಯರಿಗೆ ಎಷ್ಟು ಅನುಕೂಲ ಆಗುತ್ತೆ ಅನ್ನೋದು ಮುಖ್ಯ. ಹೀಗಾಗಿ ಇದೇ ಒಂದು ಕಾರಣದಿಂದಾಗಿ ಸಚಿವ ಸಂಪುಟ ಸಭೆಯಲ್ಲೂ ಸಹ ಈ ಒಂದು ವಿಷಯವನ್ನ ಈಗಾಗಲೇ ಸಿದ್ದರಾಮಯ್ಯನವರ ಮುಂದೆ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ಮುಂದಿಟ್ಟಿರುವಂತದ್ದು. ಹೀಗಾಗಿ ಕಾರ್ಮಿಕ ಇಲಾಖೆಯನ್ನು ಉದ್ದೇಶಿಸಿ ಇದರ ಒಂದು ಚರ್ಚೆಗೆ ಅವಕಾಶವನ್ನು ಸಹ ಕೊಡಲಾಗಿದೆ. ಹೀಗಾಗಿ ಆರಂಭಿಕವಾಗಿ ಖಾಸಗಿ ವಲಯದಲ್ಲಿ ರಜೆಯನ್ನು ಯಾವ ರೀತಿಯಾಗಿ ಕೊಡ್ತಾರೆ ಮತ್ತು ಸರ್ಕಾರಿಯಲ್ಲಿ ಈ ಒಂದು ರಜೆಯನ್ನು ಯಾವ ರೀತಿಯಾಗಿ ನಿಭಾಯಿಸ್ತಾರೆ ಅನ್ನೋದು ಸಹ ಇಲ್ಲಿ ಮುಖ್ಯವಾಗಿರುತ್ತೆ. ಹೀಗಾಗಿ ರಾಜ್ಯದಲ್ಲಿ ನೀತಿ ರೂಪಿಸುವಂತಹ ಬಗ್ಗೆ ಕಾರ್ಮಿಕ ಸಚಿವರಾದಂತಹ ಅಂದ್ರೆ ಈ ಒಂದು ನೀತಿಯನ್ನ, ಈ ಒಂದು ಚಿಂತನೆಯನ್ನ ಮಾಡಬೇಕು ಅನ್ನುವಂತ ಬಂದ್ರೆ ಮುಟ್ಟಿನ ರಜೆಯನ್ನ ಮಹಿಳೆಯರಿಗೆ ಕೊಡಬೇಕು ಅನ್ನುವಂತ ಒಂದು ವಿಚಾರದಲ್ಲಿ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ಸಾಕಷ್ಟು ಉತ್ಸುಕರಾಗಿದ್ದಾರೆ ಅಂತಾನೆ ಹೇಳ್ಬೋದು. ಪ್ರತಿ ತಿಂಗಳು 3 ದಿನ ರಜೆ ಕೊಡ್ಬೇಕಾ ಅಥವಾ 2 ದಿನ ಕೊಟ್ರೆ ಸಾಕಾ, ವರ್ಷಕ್ಕೆ ಇಂತಿಷ್ಟು ರಜೆ ಅನ್ನುವಂತ ಬಗ್ಗೆ ಸಹ ಇದರ ಬಗ್ಗೆ ಸ್ಪಷ್ಟನೆಯನ್ನ ಕಾರ್ಮಿಕ ಇಲಾಖೆ ಸಹ ಕೊಡಬೇಕಾಗುತ್ತೆ. ಆದ್ರೆ ಮುಟ್ಟಿನ ರಜೆ ನೀಡೋದ್ರಿಂದ ಸಣ್ಣ ಖಾಸಗಿ ಸಂಸ್ಥೆಗಳಿರ್ಬೋದು, ಅಥವಾ ಸರ್ಕಾರದ ಸಣ್ಣ ವ್ಯವಸ್ಥೆಯಲ್ಲಿ ಆಗಬಹುದಾದಂತಹ ಒಂದು ಪರಿಣಾಮದ ಬಗ್ಗೆ ಸಹ ಸರ್ಕಾರದ ಮಟ್ಟದಲ್ಲಿ ಚರ್ಚೆಗಳು ನಡೆದಿದೆ. ಇದು ಅಂತಿಮವಾಗಿ ಇನ್ನು ತೀರ್ಮಾನ ಆಗಿಲ್ಲ. ಸಚಿವ ಸಂಪುಟ ಸಭೆಯಲ್ಲಿ ಈಗಾಗಲೇ ಚರ್ಚೆಗಳು ನಡೆದಿದೆ ಅಂತಾನೆ ಹೇಳ್ಬೋದು. ಈ ಒಂದು ಪ್ರತಿ ತಿಂಗಳು 3 ಹೆಚ್ಚುವರಿ ರಜಾ ಮಹತ್ವದ ಒಂದು ತೀರ್ಮಾನವಾಗಿದ್ದು, ಅಂದ್ರೆ ಎಲ್ಲ ಒಂದ್ ಕಡೆ ಇತರ ಬೇರೆ ರಾಜ್ಯಗಳಲ್ಲೂ ಸಹ ಇದನ್ನ ಅನುಸರಿಸ್ತಾ ಇದ್ದಾರೆ. ಇದರಿಂದಾಗಿ ಮಹಿಳಾ
ಉದ್ಯೋಗಿಗಳಿಗೆ ಸಾಕಷ್ಟು ಖುಷಿ ತಂದು ಕೊಡುವಂತಹ ಒಂದು ವಿಚಾರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಹಿಂದೆಯೂ ಸಹ ಸಾಕಷ್ಟು ರೀತಿಯಾದಂತಹ ಸಂಕಷ್ಟಕ್ಕೆ ಅಂದ್ರೆ ಈ ಒಂದು ಮುಟ್ಟಿನ ರಜೆಯಲ್ಲಿ ಸಾಕಷ್ಟು ಮಹಿಳೆಯರು ಸಾಕಷ್ಟು ರೀತಿಯಾದಂತಹ ಸಮಸ್ಯೆಗಳನ್ನ ತೊಂದರೆಗಳನ್ನ ಫೇಸ್ ಮಾಡೇ ಇರ್ತಾರೆ. ಹಾಗಾಗಿ ರಾಜ್ಯ ಸರ್ಕಾರ ಈ ಒಂದು ಚಿಂತನೆಗೆ ಮುಂದಾಗಿದೆ. ಈಗಾಗಲೇ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಆಗಿದೆ. ಬಜೆಟ್ ನಲ್ಲಿ ಸರ್ಕಾರಿ ಮತ್ತು ಖಾಸಗಿ ಮಹಿಳಾ ನೌಕರಿಗೆ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗುಡ್ ನ್ಯೂಸ್ ಅನ್ನ ಕೊಡ್ತಾರ, ಮುಟ್ಟಿನ ರಜೆಯನ್ನ ನೀಡ್ತಾರ ಅನ್ನೋದನ್ನ ಸಹ ನಾವು ಕಾದ್ ನೋಡ್ಬೇಕಾಗಿದೆ. ಇನ್ನೇನು ಬಜೆಟ್ಗೆ ಸಂಬಂಧಿಸಿದಂತೆ ಇನ್ನಷ್ಟು ಮಾಹಿತಿಯನ್ನ ನಾನು ಕೊಡ್ತಾ ಹೋಗ್ತೇನೆ. ಯಾಕೆಂದ್ರೆ ಬಜೆಟ್ ನ ನಿರೀಕ್ಷೆಗಳು ಜಾಸ್ತಿ ಇದೆ. ಜೊತೆಗೆ ಪಂಚ ಗ್ಯಾರಂಟಿಗಳಾಗಿರುವಂತಹ ಏನು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಸಹ ಹೆಚ್ಚಿಗೆ ಮಾಡ್ತಾರ ಅನ್ನುವಂತ ಒಂದು ಚರ್ಚೆ ಸಹ ಈಗಾಗಲೇ ನಡೀತಾ ಇರುವಂತದ್ದು. ಇದೇ ರೀತಿಯಾದಂತಹ ಒಂದು ಮಾಹಿತಿಯನ್ನ ನಾನು ನಿಮ್ಗೆ ಮತ್ತೆ ಕೊಡ್ತೇನೆ. ಅಲ್ಲಿವರೆಗೂ ನಮ್ಮ ಡಿಜಿಟಲ್ ಅಸ್ತ್ರ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಧನ್ಯವಾದ.